ಆ ಚಿತ್ರದಲ್ಲಿ ಹಲವಾರು ಕಾಡಿನ ರಾಜ ಅಂದರೆ ಸಾಕಷ್ಟು ಕಾಡು ಪ್ರಾಣಿಗಳು ಆ ಚಿತ್ರದಲ್ಲಿ ಭಾಳ ಇದಾವೆ. ಇಡೀ ಭಾರತ ಇತಿಹಾಸದಲ್ಲಿ, ಭಾರತ ಚಲನಚಿತ್ರದ ಇತಿಹಾಸದಲ್ಲೇ ಒಬ್ಬ ಹೀರೋ ಸಾಕಷ್ಟು ವೆರಿ ಡೇಂಜರಸ್ ಪ್ರಾಣಿ ಜೊತೆಗೆ ಫೈಟ್ ಮಾಡಿರ್ತಕ್ಕಂಥ ಏಕೈಕ ವೀರ ಅಂದರೆ ಅದು ನಮ್ಮ ಟೈಗರ್ ಪ್ರಭಾಕರ್ ಅಂತ ಹೇಳೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಆ ಚಿತ್ರ ನೋಡಿದಾಗ ನಮಗೆ ಆ ಚಿತ್ರ ಸ್ಟೋರಿ ನಮಗೇನು ಗೊತ್ತಾಗದೇ ಇದ್ರು ನಾನು ಟೈಗರ್ ಪ್ರಭಾಕರ್ ಸರ್ ಅವ್ರನ್ನ ಬಾಡಿನ ನೋಡ್ಬಿಟ್ಟು ಎಷ್ಟು ಕಷ್ಟಪಟ್ಟಿದ್ದಾರೆ ಇವರು ಅಂತೇಳ್ಬಿಟ್ಟು ಅವ್ರು ನೋಡ್ಬಿಟ್ಟು ನಾವು ಇನ್ಸ್ಪೈರ್ ಆಗಿ ಅವಾಗಲೇ ಬಾಡಿ ಬಿಲ್ಡಿಂಗ್ ಅಂದರೆ ಈ ಥರ ಇರ್ತದಂತ ನಾನು ಟೈಗರ್ ಪ್ರಭಾಕರ್ ಸಿನಿಮಾನ ನೋಡಿದಾಗಲೇ ಬಾಡಿ ಬಿಲ್ಡಿಂಗ್ ಮಾಡಬೇಕಂತ ಬಂದಿದ್ದೆ. ಪೊಲೀಸ್ ನೌಕರಿಲಿದ್ದೀನಿ ಅಥವಾ ಬಾಡಿ ಬಿಲ್ಡಿಂಗಲ್ಲಿ ಏನಾದರೂ ಒಂದು ಸಾಧನೆ ಮಾಡಿದ್ದೀನಿ ಅಂತಂದರೆ ಅದು ಟೈಗರ್ ಪ್ರಭಾಕರ್ ಸರ್ ಅವರೇ ಕಾರಣ. ಇವತ್ತೇನಾದ್ರು ಸ್ವಲ್ಪ ಊಟ ಮಾಡ್ತೀನಿ ಅಂದರೆ ಅವ್ರು ನೆನೆಸ್ಕೊಂಡೆ ನಾವು ಆ ಮನೆ ಊಟನೇ ನಮ್ಮ ಮನೆ ಊಟನೇ ಅಮೃತವಾಗಿದ್ದು ನಾವು ಅಲ್ಲಿ ದೇಹ ದಂಡನೆಗೆ ಭಾಳ ಈಸಿಯಾಗಿರ್ತಾಯಿತ್ತು. ಒಂದು ಸೆಕೆಂಡ್ ಕೂಡ ಯಾರಿಗೂ ನಿಮಿಷ ಕೂಡ ಮೈಂಡ್ ಸ್ಟೇಬಲ್ ಇಲ್ಲ. ಇವಾಗ ಒಂದು ಸೆಕೆಂಡ್ ಕೂಡ ಮೊಬೈಲ್ ನೋಡಬೇಕು, ಏಕಾಗ್ರತೆನೇ ಇಲ್ಲ. ಇನ್ನು ಬಾಡಿನ ಮೇಂಟೈನ್ ಮಾಡೋದಾಗಲಿ ಇಲ್ಲಿ ಭಾಳ ಕಷ್ಟ. ಭಾಳ ಜನ ಹೇಳ್ತಾಯಿದ್ರು ಏನಪ್ಪ ಇವನು ಜಿಮ್ ಅಂತ ಹೋಗ್ತಾನೆ, 4 ಜನ ತಿನ್ನೋದು ಒಬ್ಬನೇ ತಿಂತಾನೆ, ಇದ್ರ ಬದಲಾಗಿ ಎಲ್ಲರೂ ಕೂಲಿ ಕೆಲಸಕ್ಕೆ ಹೋದರೆ ಕೂಲಿ ಸಂಬಳ ಆದರೂ ಬರ್ತತ್ತಲ್ಲ ಅಂತ ಮನೆಯಲ್ಲಿ ಎಲ್ಲ ನಮಗೆಲ್ಲ ಹೇಳ್ತಾಯಿದ್ರು. ನಮ್ಮ ಮನೆಯಲ್ಲಿ ಹೇಳಿದ್ರಿ ಪ್ರಭಾಕರ್ ಅವರು ಇನ್ಸ್ಪಿರೇಷನ್ನು ಬಾಡಿ ಬಿಲ್ಡ್ ಮಾಡೋಕ್ಕೆ ಅಂತ. ಆ ಸಂದರ್ಭದಲ್ಲಿ ಬಾಡಿ ಬಿಲ್ಡ್ ಮಾಡಾದ್ಮೇಲೆ ಪ್ರಭಾಕರ್ ಅವ್ರನ್ನ ಭೇಟಿ ಆದ್ರ ಆ ಸಂದರ್ಭಗಳೆಲ್ಲ ಹೇಗಿತ್ತು? ನಾನು ಪ್ರಭಾಕರ್ ಸರ್ ಅವ್ರ ಸಿನಿಮಾನ ಸುಮಾರು ವರ್ಷಗಳೆಲ್ಲ ಅದು ರಿಪೀಟ್ ಬಂದೋಗಿತ್ತು. ಕಾಡಿನ ರಾಜ ಚಿತ್ರ ನಾವೆಲ್ಲ ಒಂದು ಹೈಸ್ಕೂಲ್ ಮತ್ತು ಕಾಲೇಜ್ ಹೋಗೋಂಥ ದಿನಗಳಲ್ಲಿ ನಾವು ಫಸ್ಟ್ PUC ಇರ್ಬೋದೇನೋ ಆ ಟೈಮಲ್ಲಿ ನಾನು ಸಿನಿಮಾ ನೋಡಿದ್ದು. ಆ ಚಿತ್ರಗಳನ್ನು ನೋಡಿದಾಗ ನಾವು ಭಾಳ ಆ ದೈತ್ಯ ಪ್ರತಿಭೆ, ಆ ಒಂದು ಹೈಟು ವೆಯ್ಟು, ಆ ಚಿತ್ರದಲ್ಲಿ ಹಲವಾರು ಕಾಡಿನ ರಾಜ ಅಂದರೆ ಸಾಕಷ್ಟು ಕಾಡು ಪ್ರಾಣಿಗಳು ಆ ಚಿತ್ರದಲ್ಲಿ ಭಾಳ ಇದಾವೆ. ಇಡೀ ಭಾರತ ಇತಿಹಾಸದಲ್ಲಿ, ಭಾರತ ಚಲನಚಿತ್ರದ ಇತಿಹಾಸದಲ್ಲೇ ಒಬ್ಬ ಹೀರೋ ಸಾಕಷ್ಟು ವೆರಿ ಡೇಂಜರಸ್ ಪ್ರಾಣಿ ಜೊತೆಗೆ ಫೈಟ್ ಮಾಡಿರ್ತಕ್ಕಂಥ ಏಕೈಕ ವೀರ ಅಂದರೆ ಅದು ನಮ್ಮ ಟೈಗರ್ ಪ್ರಭಾಕರ್ ಅಂತ ಹೇಳೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಯಾಕಂದರೆ ನೀವು ಆ ಚಿತ್ರ ಒಂದ್ಸಲ ನೋಡಿ, ನೀವು ಯಾರು ನೋಡಿಲ್ಲ ಮತ್ತೊಂದ್ಸಲ ನೋಡಿ. ಕಾಡಿನ ರಾಜ, ಆ ಕಾಡಿನ ರಾಜ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ಸರ್ ಅವರು ಫುಲ್ ಓಪನ್ ಬಾಡಿ, ಒಂದು ಟಾರ್ಜನ್ ರೀತಿಯಲ್ಲಿ ಒಂದು ಓಪನ್ ಬಾಡಿ ಸಾಕಷ್ಟಾಗಿ ಅವರು ಅದರಲ್ಲಿ ಮಾಡಿದ್ದಾರೆ. ಆನೆ, ಸಿಂಹ, ಚಿರತೆ, ಹುಲಿ, ಹೆಬ್ಬಾವು, ಮೊಸಳೆ, ಗೋರಿಲ್ಲ, ಆಮೇಲೆ ಇಲ್ಲಿ ಹಲವಾರು ಪ್ರಾಣಿಗಳು ಜೊತೆಲಿ ಅದರಲ್ಲಿ ಅವರು ಫೈಟ್ ಮಾಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಆ ಕಾಲಕ್ಕೆ ಎಷ್ಟೊಂದು ಈಗ ತಂತ್ರಜ್ಞಾನ ಇದೆ, ಏನನ್ನೋ ಏನೆಲ್ಲ ಬಂದಿದೆ, ಆಗ ಯಾವುದೇ ಥರದ್ದು ಸೇಫ್ಟಿ ಏನು ಇಲ್ದೇ ಅಷ್ಟು ದೇಹದಟ್ಟತೆ ಅವರು ಏನು ಗೊತ್ತಿಲ್ಲದ ಟೈಮಲ್ಲಿ ಅಷ್ಟು ಇದಾಗಿ ದೇಹದಟ್ಟೆ ಥರ ಓಪನ್ ಇದರಲ್ಲಿ ಅವರು ಎಲ್ಲ ಪ್ರಾಣಿಗಳ ಜೊತೆಗೆ ಫೈಟ್ ಮಾಡಿದ್ದಾರೆ. ಆ ಚಿತ್ರ ನೋಡಿದಾಗ ನಮಗೆ ಆ ಚಿತ್ರ ಸ್ಟೋರಿ ನಮಗೇನು ಗೊತ್ತಾಗದೇ ಇದ್ರು ನಾನು ಟೈಗರ್ ಪ್ರಭಾಕರ್ ಸರ್ ಅವ್ರನ್ನ ಬಾಡಿನ ನೋಡ್ಬಿಟ್ಟು ಎಷ್ಟು ಕಷ್ಟಪಟ್ಟಿದ್ದಾರೆ ಇವರು ಅಂತೇಳ್ಬಿಟ್ಟು ಅವ್ರು ನೋಡ್ಬಿಟ್ಟು ನಾವು ಇನ್ಸ್ಪೈರ್ ಆಗಿ ಅವಾಗಲೇ ಬಾಡಿ ಬಿಲ್ಡಿಂಗ್ ಅಂದರೆ ಈ ಥರ ಇರ್ತದಂತ ನಾನು ಟೈಗರ್ ಪ್ರಭಾಕರ್ ಸಿನಿಮಾನ ನೋಡಿದಾಗಲೇ ಬಾಡಿ ಬಿಲ್ಡಿಂಗ್ ಮಾಡಬೇಕಂತ ಬಂದಿದ್ದು. ಟೈಗರ್ ಪ್ರಭಾಕರ್ ಸರ್ ಸಿನಿಮಾ ಬಂದಿಲ್ಲ ಅಂದಿದ್ರೆ ನಾನು ಬಾಡಿ ಬಿಲ್ಡಿಂಗೇ ಮಾಡ್ತಾ ಇದ್ದಿಲ್ಲ. ಇವತ್ತು ಏನಾದರೂ ನಾನು ಪೊಲೀಸ್ ನೌಕರಿಲಿದ್ದೀನಿ ಅಥವಾ ಬಾಡಿ ಬಿಲ್ಡಿಂಗಲ್ಲಿ ಏನಾದರೂ ಒಂದು ಸಾಧನೆ ಮಾಡಿದ್ದೀನಿ ಅಂತಂದರೆ ಅದು ಟೈಗರ್ ಪ್ರಭಾಕರ್ ಸರ್ ಅವರೇ ಕಾರಣ. ಇವತ್ತೇನಾದ್ರು ಸ್ವಲ್ಪ ಊಟ ಮಾಡ್ತೀನಿ ಅಂದರೆ ಅವ್ರು ನೆನೆಸ್ಕೊಂಡೆ ನಾವು ಊಟ ಮಾಡಬೇಕು, ಟೈಗರ್ ಪ್ರಭಾಕರ್ ಸರ್. ಕಾರಣ ಸ್ಫೂರ್ತಿ ಓಕೆ, ಬಟ್ ಜೊತೆಗೆ ನಿಮ್ಮ ಪರಿಶ್ರಮ ಇದೆಯಲ್ಲ, ಆ ಬಾಡಿ ಬಿಲ್ಡಿಂಗ್ ಸಮಯದಲ್ಲಿ ಹೇಗಿತ್ತು, ಹೇಗೆ ಪ್ರಿಪೇರ್ ಆಗ್ತಾ ಇದ್ರಿ ಸರ್? ಸರ್ ಅದು ಭಾಳ ಕಷ್ಟ. ಅವಾಗ ಈಗಿನ ಥರ ಈ ಸೋಷಿಯಲ್ ಮೀಡಿಯಾ ಎಲ್ಲ ಬೆಳೆದು ಯೂಟ್ಯೂಬು ವಾಟ್ಸಪ್ ಎಲ್ಲ ಬಂದಿರುವಾಗ ಈಗೆಲ್ಲ ಏನೋ ಒಂದು ವಿಷಯ ಗೊತ್ತಿಲ್ಲ ಅಂದರೆ ಭಾಳ ಬೇಗನೆ ನಿಮ್ಮ ಗೂಗಲಲ್ಲೇ ಸಿಗುತ್ತೆ. ನಾವೆಲ್ಲ ಮಾಡುವಾಗ ಅಲ್ಲಿ ಏನು ವರ್ಕೌಟೆಲ್ಲ ಮಾಡ್ತಾಯಿದ್ವಿ, ಡಯಟಿಂಗ್ ಏನಾದ್ರು ತಿನ್ನಬೇಕು ಅನ್ನೋದು ಭಾಳ ಕಷ್ಟ ಇತ್ತು. ಯಾರು ನಮಗೆ ಅಂತ ಒಂದು ಹೇಳ್ಕೊಡ್ತಾ ಇದ್ದಿಲ್ಲ. ಅಲ್ಲಿ ಯಾರಾದರೂ ಒಬ್ಬರು ನಮ್ಗೆ ಹೇಳ್ಕೊಡ್ತಾರೆ ಅಂತಂದರೆ ಅವರೇ ನಮಗೆ ದೇವರು, ನಮ್ಮ ಗುರುಗಳು ಒಬ್ಬರು. ಆ ಟೈಮಲ್ಲಿ ನಮಗೆ ಮನೆ ಊಟನೇ ಅಮೃತ. ಆವಾಗ ಆ ಮನೆ ಊಟನೇ ಅಮೃತವಾಗಿದ್ದು ನಾವು ಅಲ್ಲಿ ದೇಹ ದಂಡನೆಗೆ ಭಾಳ ಈಸಿಯಾಗಿರ್ತಾಯಿತ್ತು. ಯಾಕೆ ಅಂತಂದರೆ ಆವಾಗ ಅಷ್ಟೊಂದು ನಮಗೆ ತಿಳುವಳಿಕೆ ಇಲ್ಲದ ಕಾರಣ ನಾವು ದೇಹನ ದಂಡಿಸೋದ್ರಲ್ಲೇ ನಾವು ಮನಸ್ಪೂರ್ವಕವಾಗಿ ನಮ್ಮ ದೇಹನ ಅದ್ರಲ್ಲಿ ಅರ್ಪಿಸಿ ನಾವು ಎಕ್ಸಸೈಸ್ ಮಾಡ್ತಾಯಿದ್ವಿ. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಒಂದು ಸೆಕೆಂಡ್ ಕೂಡ ಯಾರಿಗೂ ನಿಮಿಷ ಕೂಡ ಮೈಂಡ್ ಸ್ಟೇಬಲ್ ಇಲ್ಲ. ಇವಾಗ ಒಂದು ಸೆಕೆಂಡ್ ಕೂಡ ಮೊಬೈಲ್ ನೋಡಬೇಕು, ಏಕಾಗ್ರತೆನೇ ಇಲ್ಲ. ಇನ್ನು ಬಾಡಿನ ಮೇಂಟೈನ್ ಮಾಡೋದಾಗಲಿ ಇಲ್ಲಿ ಭಾಳ ಕಷ್ಟ. ನಾವು ಅವಾಗ ಏನಾದರೂ ಸಾಕಷ್ಟು ವರ್ಷಗಳು ನಾವು ಬಾಡಿ ಬಿಲ್ಡಿಂಗ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಮೈಂಡ್ ಸ್ಟೇಬಲ್ ಇರಬೇಕು, ಅದಕ್ಕೆ ಮನಸ್ಸು ಏಕಾಗ್ರತೆ ಇರಬೇಕು, ಚಂಚಲ ಇರಬಾರ್ದು, ಮತ್ತು ಆಹಾರದಲ್ಲಿ ಲಿಮಿಟ್ ಆಗಿರಬೇಕು. ಬಾಯಿ ರುಚಿಗೆ ಸಿಕ್ಕಿದ್ದು ತಿಂದರೆ ರೋಗಗಳು ಬರೋದಂತೂ ಗ್ಯಾರಂಟಿ. ಯಾಕಂದರೆ ಈಗ ಮೂಕ ಪ್ರಾಣಿಗಳು ಗೊತ್ತಿರಲ್ಲ, ಅದಕ್ಕೆ ಮಾತಾಡೋಕ್ಕೆ ಬರಲ್ಲ, ಓದೋಕ್ಕೆ ಬರಲ್ಲ, ಅಲ್ಲಿ ಕಸ ತಿನ್ನುತ್ತೆ, ಏನೋ ಒಂದು ಇದಿರ್ತದೆ, ಅವಕ್ಕೆ ಗೊತ್ತಾಗಲ್ಲ. ಆದರೆ ಪ್ರಾಣಿಗಳಲ್ಲಿ ಅತಿ ಶ್ರೇಷ್ಠ ಪ್ರಾಣಿ ಮನುಷ್ಯ ಗೊತ್ತಿದ್ರೂ ಇದು ತಿಂದರೆ ತೊಂದರೆ ಆಗುತ್ತೆ, ಇದು ತಿಂದರೆ ಗೊತ್ತಿದ್ರೂ ತಿಂದು ತನ್ನ ದೇಹನ ಅಳವಡಿಸ್ಕೊಳ್ತಾ ಇದ್ದಾನೆ. ಪ್ರಾಣಿಗಳು ಮಾತಾಡೋಕ್ಕೆ ಬರಲ್ಲ, ಅವುಗಳೇ ಅಷ್ಟೊಂದು ಚೆನ್ನಾಗಿ
ಇರಬೇಕಂದ್ರೆ ನಾವು ಏನು ತಿನ್ನಬೇಕು ಏನು ಮಾಡಬಾರ್ದು ಅಂತಂದು ನಾವು ಮನುಷ್ಯರಾಗ್ಬಿಟ್ಟಿರೋ ಚೆನ್ನಾಗಿ ಗೊತ್ತಿರ್ತದೆ. ಈ ರೀತಿ ಇರುವಾಗ ನಾವು ಮನೆ ಊಟನೇ ತಿನ್ಕೊಂಡು ಅವಾಗ ನಾವು ಮಾಡಿದ್ದು ಉಂಟು. ಯಾಕಂದರೆ ನಮಗೆ ಮೈಂಡ್ ಆ ಕಡೆ ಈ ಕಡೆ ಡೈವರ್ಟ್ ಆಗ್ತಾ ಇದ್ದಿಲ್ಲ. ನಾನೇ ಬುದ್ಧಿವಂತ ಅಂತಂದು ಹೇಳೋಕ್ಕಾಗ್ತಾ ಇದ್ದಿಲ್ಲ. ಈಗಿನ ಕಾಲಕ್ಕೆ ಕನ್ವೈಸ್ ಮಾಡಿದ್ರೆ ನೋಡಿದ್ರೆ ಎಲ್ಲರ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಎಲ್ಲರೂ ತನಿಗೆ ತಾನೇ ಬುದ್ಧಿವಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರ ಕೈಯಲ್ಲಿ ಮೊಬೈಲ್. ನೀವು ಹೇಳಿದ್ರಿ 9 ಜನ ಜೊತೆಯಲ್ಲಿ ಹುಟ್ಟಿದ ಸಹೋದರಿಯರು ಅಂತ. ದಾವಣಗೆರೆಯಲ್ಲಿ ಅಲ್ಲೇ ಬಾಡಿ ಬಿಲ್ಡಿಂಗ್ ಆರಂಭಿಸಿದ್ದ ಸಪೋರ್ಟ್ ಹೇಗಿತ್ತು ಮನೆಯಲ್ಲಿ ಸರ್? ನಾವು 9 ಜನ ಮಕ್ಕಳು. ನಮ್ಮ ತಂದೆಯವರು ಗೌರ್ಮೆಂಟ್ ಒಂದು ಮುನ್ಸಿಪಾಲ್ಟಿ ಕೆಲಸದಲ್ಲಿದ್ದರು. ಸೊ ಊಟಕ್ಕೆ ಭಾಳ ಕೊರತೆ ಇತ್ತು. 9 ಜನ ಮಕ್ಕಳು. ನಾವು 5 ಜನ ಅಣ್ಣ ತಮ್ಮಂದರು, 9 ಜನ ಹೆಣ್ಮಕ್ಳು. ನಮ್ಮ ಇದರಲ್ಲಿ ಒಂದು ಚಿಕ್ಕ ಕೆಲಸದಲ್ಲಿ ನಮ್ಮ ತಂದೆಯವರು ನಮ್ಮನ್ನು ಸಾಕಬೇಕಾಗಿತ್ತು. ಅಂಥ ದಿನಗಳಲ್ಲಿ ನಮಗೆ ನಮ್ಮ ತಂದೆಯವ್ರು ಕುಸ್ತಿ ಪೈಲವನರು, ಅವರು ಕುಸ್ತಿಗೆ ನಮಗೆ ಎನ್ಕರೇಜ್ ಮಾಡ್ತಾಯಿದ್ರು. ನೋಡಿದ್ರೆ ಮನೆಯಲ್ಲಿ 9 ಜನ ಮಕ್ಕಳು, ಊಟಕ್ಕೆ ಭಾಳ ಕೊರತೆ ಇತ್ತು. ನಾವು ನಮ್ಮ ದಾವಣಗೆರೆಯಲ್ಲೇ ನಾವು ಬಾಡಿ ಬಿಲ್ಡಿಂಗ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಊಟದ್ದು ಭಾಳ ತೊಂದರೆ ಇತ್ತು ಮನೆಯಲ್ಲಿ. ಭಾಳ ಜನ ಹೇಳ್ತಾಯಿದ್ರು, ಏನಪ್ಪ ಇವನು ಜಿಮ್ ಅಂತ ಹೋಗ್ತಾನೆ, 4 ಜನ ತಿನ್ನೋದು ಒಬ್ಬನೇ ತಿಂತಾನೆ, ಇದ್ರ ಬದಲಾಗಿ ಎಲ್ಲರೂ ಕೂಲಿ ಕೆಲಸಕ್ಕೆ ಹೋದರೆ ಕೂಲಿ ಸಂಬಳ ಆದರೂ ಬರ್ತತ್ತಲ್ಲ ಅಂತ ಮನೆಯಲ್ಲಿ ಎಲ್ಲ ನಮಗೆಲ್ಲ ಹೇಳ್ತಾಯಿದ್ರು ನಮ್ಮ ಮನೆಯಲ್ಲಿ. ಅದಾದಮೇಲೆ ಈ ಬಾಡಿ ಬಿಲ್ಡಿಂಗು ಅಥವಾ ಏನೋ ಒಂದು ಸ್ಪೋರ್ಟ್ಸಲ್ಲಿ ಅಚೀವ್ಮೆಂಟ್ ಮಾಡಿದ್ರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಯಾವುದಾದ್ರು ಒಂದು ಗೌರ್ಮೆಂಟ್ ನೌಕರಿ ಸಿಗುತ್ತೆ ಅಂದಮೇಲೆ ಗೊತ್ತಾದಮೇಲೆ ಮನೆಯಲ್ಲಿ ಒಂದು ಸ್ವಲ್ಪ ಸೈಲೆಂಟ್ ಆದ್ರೆ ಆವಾಗ ನಮ್ಮ ಮನೆಯಲ್ಲಿ. ಹೇಗಿತ್ತು ಸರ್ ಆಗಿನ ಫುಡ್ ರೊಟೇಷನ್ನು? ಈಗ ಆ ಥರ ಹೇಳ್ತಾ ಇದ್ರು ಅಂದರೆ ಆಗಿನ ಕಾಲದಲ್ಲಿ ಏನು ತೊಗೊಳ್ತಾ ಇದ್ರಿ? ಇವಾಗೆಲ್ಲ ಒಂದಷ್ಟು ಜನ ಪೌಡ್ರು ತೊಗೊಳ್ಳೋದು, ಏನೇನೋ ಪ್ರೋಟೀನು ಆ ಥರ ಎಲ್ಲ ಇದೆ. ಆಗಿನ ಕಾಲದಲ್ಲಿ ನೈಸರ್ಗಿಕವಾಗಿ ನೀವು ಬಾಡಿ ಬಿಲ್ಡ್ ಮಾಡಿದಂಥವ್ರು. ಹೇಗಿತ್ತು ಆವಾಗಿನ ಊಟದ? ಆಗ ನಾನು ನಮ್ಮ ತಾಯಿ ಹಣ್ಣು ಮಾರ್ತಾಯಿದ್ರು. ನಮ್ಮ ತಾಯಿ ನಮ್ಮ ಜೀವನಕ್ಕೋಸ್ಕರ ಹಣ್ಣು ಮಾರ್ತಾಯಿದ್ರು. ಹಣ್ಣು ಸಿಕ್ಕಾಬಟ್ಟೆ ತಿಂತಾಯಿದ್ದೆ ನಾನು. ಮತ್ತು ಹಸಿ ತರಕಾರಿ ತಿಂತಾಯಿದ್ದೆ ನಾನು. ಅವಾಗೆಲ್ಲ ತೊಗೊಂಬಂದ್ಬಿಟ್ಟು ತೊಳ್ಕೊಂಡು ಹಸಿ ತರಕಾರಿ ತಿಂತಾಯಿದ್ದೆ. ಮತ್ತು ನಾವು ಈ ರೊಟ್ಟಿ, ಚಪಾತಿ, ಚಟ್ನಿ ಪುಡಿ ಇದನ್ನು ಸಾಕಷ್ಟು ಮನೆಯಲ್ಲಿ ತಿಂತಾಯಿದ್ವಿ. ಮನೆಯಲ್ಲಿ ತಿಂದ್ಬಿಟ್ಟು ಸಾಕಷ್ಟು ರನ್ನಿಂಗೆಲ್ಲ ಮಾಡಿಕೊಂಡು ಮಾಡ್ತಾಯಿದ್ವಿ ಅವಾಗ. ಯಾಕಂದರೆ ನಾವು ಮಾಡ್ತಕ್ಕಂಥದ್ದು ವರ್ಕೌಟ್ಸ್ಗೂ ನಮ್ಮ ಊಟಕ್ಕೂ ಕರೆಕ್ಟಾಗಿ ಅದು ಮ್ಯಾಚ್ ಆಗ್ತಾಯಿತ್ತು. ಪ್ಯೂರ್ ವೆಜ್ ತಿಂತಾಯಿದ್ವಿ. ಬರೀ ತರಕಾರಿ, ಹಣ್ಣು ಇದನ್ನೆಲ್ಲ ತಿನ್ಕೊಂಡೇ ನಾವು ಬಾಡಿ ಬಿಲ್ಡಿಂಗನ್ನು ಮಾಡಿದ್ದು ಆವಾಗ.